ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನಿಲ್ಲಿ ಕಡಲೆಬೇಳೆ ವಡೆ ಮಾಡಿದ್ದೀನಿ. ಕಡಲೆಬೇಳೆ ವಡೆಗೆ ಬೇಕಾಗಿರೋ ಸಾಮಗ್ರಿ: 1 ಕಪ್ ಕಡಲೆಬೇಳೆನ ನಾನಿಲ್ಲಿ 4 to 5 hours ನೆನೆಸಿಟ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತಾರೆ ತುಂಬ ನೆನೆಸ್ಬಾರ್ದು ಅಂತ, ಬಟ್ ನಾನಿಲ್ಲಿ ರುಬ್ಬಿಕರೆ ನೀರು ಸೇರಿಸ್ಕೊಳ್ದೇ ಇರೋ ಕಾರಣ ನಾನು 4 to 5 hours ಅಟ್ಲೀಸ್ಟ್ ನೆನೆ ಹಾಕ್ತೀನಿ. ಸೊ ಫಸ್ಟಿಗೆ ಅದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಇವಾಗ ನಾನು ಕಡಲೆಬೇಳೆನ ರುಬ್ಕೊತಾ ಇದ್ದೀನಿ. ಅರ್ಧ ಕಡಲೆಬೇಳೆನ ನಾನು ಫಸ್ಟ್ ಪ್ಲೇನ್ ರುಬ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ನಾನು ಸೇರಿಸ್ಕೊಂಡಿಲ್ಲ, ಹಾಗೆ ಸ್ವಲ್ಪ ರುಬ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಲೆಬೇಳೆ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ 1 ಇಂಚು ಶುಂಠಿ ತಗೊಂಡಿದ್ದೀನಿ. ಅದನ್ನು ಸೇರಿಸಿ ರುಬ್ಕೊತೀನಿ. ನಂತರ 2 ಗೆಡ್ಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಆ ಜೊತೆಗೆ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಕ್ಕೆ ಪುಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ರುಬ್ಬೇಕಾದ್ರೆ ನೀವು ಚಕ್ಕೆನ ಸೇರಿಸ್ಕೋಬೋದು, ಪ್ಲೇನ್ ಹಾಗೆ ಚಕ್ಕೆನ. ನಾನು ಇಲ್ಲಿ ಪುಡಿ ಇದ್ದ ಕಾರಣ ನಾನು ಚಕ್ಕೆ ಹಾಕ್ಕೊಂಡಿಲ್ಲ ಅಲ್ಲಿ. ಇದೆಲ್ಲ ಆಗೋವರೆಗೂ ಒಂದು ಸೈಡ್ಗೆ ಎಣ್ಣೆ ಕಾಯಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ನಾನು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು, ಯಾವುದೇ ಕಾರಣಕ್ಕೂ ನಾನು ನೀರು ಹಾಕಿಲ್ಲ, ಅದರಲ್ಲಿರುವಂತಹ ತೇವಾಂಶ ಇತ್ತಲ್ಲ ಅದೇ ಸಾಕಾಗಿದೆ. ಇಲ್ಲಿ ಈ ಥರ ಉಂಡೆಗಳನ್ನ ಮಾಡಿಕೊಂಡು ನಾನು ಡೀಪ್ ಫ್ರೈ ಮಾಡ್ಕೊತೀನಿ. ಎರಡೂ ಕಡೆ ತಿರುವಾಕೊಂಡು ಬೇಯಿಸ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ. ನಾವು ಹೆಸರುಬೇಳೆ ಸೇರಿಸಿರೋ ಕಾರಣ ಇದು ಎಷ್ಟೇ ತಣ್ಣಗಾದ್ರೂ ಕ್ರಿಸ್ಪಿಯಾಗಿತ್ತು. ಕೆಲವರು ಅಕ್ಕಿ ಕೂಡ ನೆನೆಸ್ಕೊತಾರೆ, 1 ಸ್ಪೂನಷ್ಟು ಅಕ್ಕಿ ನೆನೆಸ್ಕೊತಾರೆ ಹೆಸರುಬೇಳೆ ಬದಲು. ಬಟ್ ನಾನು ಹೆಸರುಬೇಳೆ ಸೇರಿಸ್ಕೊಂಡಿದ್ದೀನಿ. ಹಾರೋದ್ರೂ ಕೂಡ ಇದು ಕರೆದು ತುಂಬ ಹೊತ್ತಾಗಿ ತಿಂದರೂ ಕೂಡ ಕ್ರಿಸ್ಪಿಯಾಗಿ ಹಾಗೆ ರಿಟೈನ್ ಆಗುತ್ತೆ ಅದು. ಅದಕ್ಕೋಸ್ಕರ ನಾನಿಲ್ಲಿ ಹೆಸರುಬೇಳೆ ಸೇರಿಸ್ಕೊಂಡಿದ್ದೆ. ಹಾಗೆ ರುಬ್ಬಿಕರೆ 1-2 ಚಮಚದಷ್ಟು ಕಡಲೆಬೇಳೆನ ಹಾಗೆ ತೆಗೆದಿಟ್ಕೊಂಡು ಈ ಥರ ಸೇರಿಸಿ ರುಬ್ಬಕ್ಕೆ ಹೋಗಬೇಡಿ. ಅದನ್ನು ಹಾಗೆ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆ. ಈ ಥರ ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕರೆದಿರುವಂತಹ ಕಡಲೆಬೇಳೆನ ವಡೆ ಮಧ್ಯೆ ಸಿಗ್ತಾ ಇದ್ರೆ ತುಂಬ ರುಚಿಕರವಾಗೂ ಇರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೀತಿಯ ರೆಸಿಪಿ ಜೊತೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.